ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ವಾಸಿಸ್ತಾ ಇರುವ ನಮ್ಮ ದೇಶವನ್ನ ವಿವಿಧ ಹೆಸರುಗಳಿಂದ ಕರೀತಾ ಇರ್ತೀವಿ. ಕೆಲವರು ಭಾರತ ದೇಶ ಎಂದು, ಕೆಲವರು ಭಾರತ್ ಎಂದು, ಅಂಡ್ ಇನ್ನು ಕೆಲವರು ಇಂಡಿಯಾ ಎಂದು. ಹಾಗಾದ್ರೆ ನಿಜಕ್ಕೂ ನಮ್ಮ ದೇಶಕ್ಕೆ ಈ ಹೆಸರು ಹೇಗೆ ಬಂತು? ಅದೇ ರೀತಿ ನಮ್ಮ ದೇಶದಲ್ಲಿರುವ 28 ರಾಜ್ಯಗಳಿಗೆ ಅವುಗಳ ಹೆಸರುಗಳು ಹೇಗೆ ಬಂದವು, ಯಾಕೆ ಬಂದವು ಎಂಬ ವಿಷಯಗಳ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲದೆ ಇರಬಹುದು. ಆದ್ರಿಂದ ಇವತ್ತು ನಾವು ಈ ವಿಡಿಯೋದಲ್ಲಿ ಈ ಹೆಸರುಗಳ ಹಿಂದೆ ಇರುವ ಚರಿತ್ರೆ ಮತ್ತು ಅವುಗಳ ಹಿಂದೆ ಇರುವ ಕಥೆಗಳನ್ನ ತಿಳಿದುಕೊಳ್ಳೋಣ. ಆದ್ರಿಂದ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ, ಮಿಸ್ ಮಾಡದ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಸೊ ಮೊದಲು ನಮ್ಮ ದೇಶದ ಹೆಸರಿನ ವಿಷಯಕ್ಕೆ ಬಂದ್ರೆ ಇಂಡಿಯಾದ ನಿಜವಾದ ಅಧಿಕಾರಿಕ ಹೆಸರು ಭಾರತ ಅಂಡ್ ಫಾರ್ಮಲ್ ನೇಮ್ ಬಂದ್ಬಿಟ್ಟು ರಿಪಬ್ಲಿಕ್ ಆಫ್ ಇಂಡಿಯಾ. ನಮ್ಮ ಭಾರತವನ್ನ ಪೂರ್ವ ಕಾಲದಲ್ಲಿ ವಿವಿಧ ಹೆಸರುಗಳಿಂದ ಕರೀತಾ ಇದ್ರು. ಈ ಪ್ರತಿಯೊಂದು ಹೆಸರಿನ ಹಿಂದೆ ಒಂದು ಕತೆ ಅಡಗಿದೆ. ಪೂರ್ವ ಕಾಲದಲ್ಲಿ ನಮ್ಮ ದೇಶವನ್ನ ಮೊದಲು ಜಂಬೂ ದ್ವೀಪವೆಂದು ಕರೀತಾ ಇದ್ರು. ನಂತರ ಭರತಖಂಡವೆಂದು ಕರೆಯಲು ಶುರು ಮಾಡ್ತಾರೆ. ಈ ರೀತಿ ಭರತಖಂಡ ಎಂದು ಕರೆಯೋಕೆ ಕಾರಣ ಆಗಿನ ಸಮಯದಲ್ಲಿ ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ್ ಈ ರೀತಿ ಈ ಎಲ್ಲಾ ದೇಶಗಳು ನಮ್ಮ ದೇಶದಲ್ಲೇ ಒಂದಾಗಿದ್ವು. ಇದೇ ಕಾರಣದಿಂದ ಇದೊಂದು ಅತಿ ದೊಡ್ಡ ದೇಶವಾಗಿರೋದ್ರಿಂದ ಇದನ್ನು ಕೂಡ ಒಂದು ಖಂಡವಾಗಿ ಭಾವಿಸಿ ಭರತಖಂಡ ಅಥವಾ ಅಖಂಡ ಭಾರತ ಎಂದು ಕರೀತಾ ಇದ್ರು. ಅದೇ ರೀತಿ ನಮ್ಮ ದೇಶವನ್ನ ಭಾರತ್ ಎಂದು ಕೂಡ ಕರೀತಾರೆ. ಈ ಹೆಸರು ದುಷ್ಯಂತನ ಮಗನಾಗಿರುವ ಭರತನ ಹೆಸರಿನಿಂದ ತೆಗೆದುಕೊಳ್ಳಲಾಗಿದೆ ಎಂದು ಪುರಾಣಗಳು ಹೇಳ್ತಾ ಇವೆ. ಅದೇ ರೀತಿ ನಮ್ಮ ದೇಶವನ್ನ ಹಿಂದೂಸ್ತಾನ್ ಎಂದು ಕೂಡ ಕರೀತಾರೆ. ಈ ಹೆಸರುಗಳನ್ನ ಸಿಂಧು ನದಿಯನ್ನ ಮತ್ತು ಹಿಂದೂಗಳನ್ನ ಸೇರಿಸಿ ಈ ಭೂಮಿಯನ್ನ ಹಿಂದೂಗಳ ಭೂಮಿಯಾಗಿ ತೋರಿಸಬೇಕು ಎಂಬ ಉದ್ದೇಶದಿಂದ ಹಿಂದೂಸ್ತಾನ್ ಅನ್ನೋ ಹೆಸರು ಇಟ್ಟಿದ್ದಾರೆ ಎಂದು ಕೆಲವರು ಹೇಳಿದ್ರೆ, ಹಿಂದೂ ಮಹಾಸಮುದ್ರದ ಹೆಸರಿನ ಮೇಲೆ ಹಿಂದೂಸ್ತಾನ್ ಎಂಬ ಹೆಸರನ್ನ ಇಟ್ಟಿದ್ದಾರೆ ಎಂದು ಇನ್ನೂ ಕೆಲವು ಜನರು ಹೇಳ್ತಿದ್ದಾರೆ. ಈ ರೀತಿ ಬರುತ್ತಾ ಫೈನಲ್ ಆಗಿ ನಮ್ಮ ದೇಶವನ್ನ ಪ್ರಸ್ತುತ ಹೆಚ್ಚಾಗಿ ಇಂಡಿಯಾ ಎಂಬ ಹೆಸರಿನಿಂದ ಕರೀತಾ ಇದ್ದಾರೆ. ಈ ಇಂಡಿಯಾ ಎಂಬ ಹೆಸರಿನ ಹಿಂದೆ ಬಹಳಷ್ಟು ಕಥೆಗಳಿವೆ. ಸಿಂಧು ನದಿಯನ್ನ ಆಗಿನ ಸಮಯದಲ್ಲಿ ಇಂಡಸ್ ರಿವರ್ ಎಂದು ಕರೀತಾ ಇದ್ರು. ಸೊ ಈ ಇಂಡಸ್ ನಿಂದ ಇಂಡಿಯಾ ಎಂಬ ಹೆಸರು ಬಂದಿದೆ ಎಂದು ಕೆಲವು ಜನರು ಅಂಡ್ ಬ್ರಿಟಿಷರು ಬಂದ ನಂತರ ಅವರಿಗೆ ಇದಕ್ಕೂ ಮುಂಚೆ ಇರುವ ಹೆಸರುಗಳನ್ನ ಕರೆಯೋಕೆ ಬರದೆ ಇಂಡಿಯಾ ಎಂದು ಕರೀತಾ ಆ ಹೆಸರನ್ನೇ ಫೇಮಸ್ ಮಾಡಿದ್ದಾರೆ ಎಂದು ಇನ್ನೂ ಕೆಲವು ಜನರು ಹೇಳ್ತಿದ್ದಾರೆ. ಏನೇ ಆದ್ರೂ ಕೊನೆಗೆ ನಮ್ಮ ದೇಶಕ್ಕೆ ಇಂಡಿಯಾ ಮತ್ತು ಭಾರತ ಎಂಬ ಎರಡು ಹೆಸರುಗಳು ಪರ್ಮನೆಂಟ್ ಆಗಿ ಬಿಟ್ಟಿವೆ. ಆದ್ರೆ ಪ್ರಪಂಚ ದೇಶಗಳಿಗೆ ಮಾತ್ರ ಇಂಡಿಯಾ ಎಂಬ ಹೆಸರು ಮಾತ್ರವೇ ಜಾಸ್ತಿ ಗೊತ್ತು. ಯಾಕೆಂದ್ರೆ ನಮ್ಮನ್ನ ಭಾರತೀಯರು ಎಂದು ಕರೆಯುವ ಪದಕ್ಕಿಂತ ಇಂಡಿಯನ್ಸ್ ಎಂದು ಕರೆಯುವ ಪದ ಹೆಚ್ಚಾಗಿ ಪ್ರಚಾರದಲ್ಲಿರೋದ್ರಿಂದ. ಇನ್ನು ನಮ್ಮ ದೇಶದಲ್ಲಿರುವ 28 ರಾಜ್ಯಗಳ ವಿಷಯಕ್ಕೆ ಬಂದ್ರೆ ಅವುಗಳಲ್ಲಿ ಫಸ್ಟ್ ಒನ್ ಕೇರಳ. ಈ ರಾಜ್ಯಕ್ಕೆ ಕೇರಳ ಎಂಬ ಹೆಸರು ಬರುವುದರ ಹಿಂದೆ ಬಹಳಷ್ಟು ಕಥೆಗಳಿವೆ. ಕೇರಳ ಅಂದ್ರೆ ಕೇರ ಪ್ಲಸ್ ಳ. ಕೇರ ಅಂದ್ರೆ ಮಲಯಾಳಂನಲ್ಲಿ ತೆಂಗಿನಕಾಯಿ, ಲ ಅಂದ್ರೆ ಭೂಮಿ ಎಂದರ್ಥ. ಅಂದ್ರೆ ತೆಂಗಿನಕಾಯಿ ಭೂಮಿ ಎಂದರ್ಥ. ಈ ಪ್ರಾಂತ್ಯದಲ್ಲಿ ಬೆಳೆಯುವ ಅಧಿಕ ತೆಂಗಿನಕಾಯಿ ಮರಗಳ ಕಾರಣದಿಂದ ಇದಕ್ಕೆ ಕೇರಳ ಎಂಬ ಹೆಸರು ಬಂದಿರುವ ಹಾಗೆ ಹೇಳ್ತಿರ್ತಾರೆ. ಇನ್ನೊಂದು ಕಥೆಯ ಪ್ರಕಾರ ಕೇರಳ ಎಂಬ ಹೆಸರು ಚರಲ್ ಎಂಬ ಪದದಿಂದ ಬಂದಿದೆ ಎಂದು ಹೇಳ್ತಿರ್ತಾರೆ. ಚರಲ್ ಅಂದ್ರೆ ಅರ್ಥ ತಮಿಳಿನಲ್ಲಿ ಪರ್ವತದ ಕ್ಷೀಣತೆ ಎಂದರ್ಥ. ಕೇರಳ ರಾಜ್ಯವನ್ನ ಒಂದು ಸಮಯದಲ್ಲಿ ಚರನಾಡು ಎಂದು ಕೂಡ ಕರೀತಾ ಇದ್ರು. ಚೇರ ಎಂಬ ರಾಜವಂಶ ಈ ಪ್ರಾಂತ್ಯವನ್ನ ಆಳೋದ್ರಿಂದ ಈ ಹೆಸರು ಹುಟ್ಟಿರುವ ಹಾಗೆ ಹೇಳ್ತಾರೆ. ನಂತರ ಚರನಾಡು ಎಂಬ ಹೆಸರಿನಿಂದ ಚರಾಬ್ ಆಳವಾಗಿ ನಂತರ ರಾಜ್ಯಗಳು ಬದಲಾಗ್ತಾ ಇದ್ದಂತೆ ಕೊನೆಗೆ ಕೇರಳ ಎಂಬ ಹೆಸರು ಬಂದಿದೆ ಎಂದು ಹೇಳ್ತಿರ್ತಾರೆ. ತಮಿಳುನಾಡು ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಬಹಳಷ್ಟು ಬಾರಿ ಕೇಳಿರುವ ಹೆಸರುಗಳಲ್ಲಿ ಈ ಮದ್ರಾಸ್ ಕೂಡ ಒಂದು. ಈ ಮದ್ರಾಸ್ ಪ್ರಸ್ತುತ ಎಲ್ಲಿದೆ ಎಂದು ಕೇಳಿದ್ರೆ ಬಹಳಷ್ಟು ಜನರಿಗೆ ಗೊತ್ತಿರಲ್ಲ. ಪ್ರಸ್ತುತ ನಾವೀಗ ನೋಡ್ತಾ ಇರುವ ತಮಿಳುನಾಡೇ ಒಂದು ಸಮಯದಲ್ಲಿರುವ ಮದ್ರಾಸ್. 2014ರಲ್ಲಿ ಯಾವ ರೀತಿ ಕೆಲವು ಕಾರಣಾಂತರಗಳಿಂದ ಆಂಧ್ರ ಪ್ರದೇಶದಿಂದ ತೆಲಂಗಾಣ ಬೇರೆಯಾಗುತ್ತೋ ಅದೇ ರೀತಿ 1953ರಲ್ಲಿ ಮದ್ರಾಸ್ ರಾಜ್ಯದಿಂದ ಆಂಧ್ರ ಪ್ರದೇಶ ಬೇರೆಯಾಗಿ ಒಂದು ಹೊಸ ರಾಜ್ಯವಾಗಿ ಏರ್ಪಡುತ್ತೆ. ನಂತರ ಈ ಮದ್ರಾಸ್ ನಲ್ಲಿ ಬಹಳಷ್ಟು ಬದಲಾವಣೆಗಳು ನಡೆಯುತ್ತವೆ. ನಂತರ ಈ ರಾಜ್ಯದಲ್ಲಿ ಮೊದಲ ಬಾರಿ ಅಧಿಕಾರಕ್ಕೆ ಬಂದಿರುವ ಡಿಎಂಕೆ ಗವರ್ಮೆಂಟ್ ಈ ರಾಜ್ಯದ ಹೆಸರನ್ನ ಮದ್ರಾಸ್ನಿಂದ ತಮಿಳಂಗೆ, ನಂತರ ಕೊನೆಯದಾಗಿ 1969 ಜನವರಿ 14ರಂದು ತಮಿಳುನಾಡು ಎಂದು ಬದಲಾಯಿಸಲಾಗಿದೆ. ತಮಿಳುನಾಡು ಅಂದ್ರೆ ತಮಿಳರ ಭೂಭಾಗ ಅಥವಾ ತಮಿಳರ ಭೂಮಿ ಎಂದರ್ಥ. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗೋಕ್ಕೂ ಮುಂಚೆ ತುಂಬಾ ಯೂಸ್ಫುಲ್ ಆಗಿರುವ ಒಂದು ಟೆಲಿಗ್ರಾಮ್ ಗ್ರೂಪ್ ಬಗ್ಗೆ ಹೇಳ್ತೀನಿ. ಅಮೆಜಾನ್, ಫ್ಲಿಪ್ಕಾರ್ಟ್ ನಂತಹ ಶಾಪಿಂಗ್ ಸೈಟ್ ಗಳಲ್ಲಿ ಕೆಲವು ಪ್ರಾಡಕ್ಟ್ ಗಳ ಪ್ರೈಸಸ್ ಸಡನ್ ಆಗಿ ಡ್ರಾಪ್ ಆಗ್ತಾ ಇರುತ್ತವೆ. ಇವುಗಳನ್ನೇ ಲೈಟ್ನಿಂಗ್ ಡೀಲ್ಸ್ ಅಂತ ಕರೀತಾರೆ. ಇವು ಜಾಸ್ತಿ ಸಮಯ ಇರಲ್ಲ, ಬಟ್ ಪ್ರೈಸ್ ಮಾತ್ರ ತುಂಬಾ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್ 563 ರೂಪೀಸ್ ಇರುವ ಈ ಹಿಮಾಲಯ ಬೇಬಿ ಪೌಡರ್ ಮತ್ತು ಶಾಂಪೂ ಕಾಂಬೋ ಪ್ಯಾಕ್ ಲೈಟ್ನಿಂಗ್ ಡೀಲ್ಸ್ ನಲ್ಲಿ ಕೇವಲ 7 ರೂಪಾಯಿಗೆ ಸಿಗುತ್ತೆ. 1100 ರೂಪೀಸ್ ಇರುವ 1 kg ಬಾದಾಮಿ ಕೇವಲ 129 ರೂಪೀಸ್ಗೆ, 4800 ರೂಪೀಸ್ ಇರುವ ಪಾಲಿಕ್ಯಾಪ್ ಫ್ಯಾನ್ ಕೇವಲ 460
ರೂಪಾಯಿಗೆ ಈ ರೀತಿ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ. ಆದ್ರೆ ನಾವು ನಮ್ಮ ಬಿಸಿ ಲೈಫ್ ಅಲ್ಲಿ ನಮಗೆ ಅವುಗಳನ್ನ ಪ್ರತಿ ಸಲ ಚೆಕ್ ಮಾಡೋಕ್ಕಾಗಲ್ಲ. ಸೊ ಇದಕ್ಕೆಂದೇ ಬೆಸ್ಟ್ ಆಪ್ಷನ್ ಒಂದಿದೆ, ಅದೇ ಟೆಲಿಗ್ರಾಮ್ ನಲ್ಲಿ ಶಾಪ್ ಮೈ ಡೀಲ್ಸ್ ಎಂಬ ಪೇಜ್. ಇವರು ಈ ಗ್ರೂಪ್ ನಲ್ಲಿ ಅಮೆಜಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ ಮತ್ತು ಆಜಿಯೋಗಳಂತಹ ಟಾಪ್ ವೆಬ್ಸೈಟ್ಸ್ ಗಳಲ್ಲಿರುವ ಆಫರ್ಸ್ ಗಳನ್ನ ಟ್ರ್ಯಾಕ್ ಮಾಡ್ತಾ ಪ್ರೈಸ್ ಡ್ರಾಪ್ ಆದ ತಕ್ಷಣ ಅವುಗಳನ್ನ ಈ ಗ್ರೂಪ್ ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಜಾಸ್ತಿ ಡಿಸ್ಕೌಂಟ್ ಪಡೆಯೋಕೆ ಯಾವ ಬ್ಯಾಂಕ್ ಕಾರ್ಡ್ ಬಳಸಬೇಕು, ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ಸ್ ಗಳನ್ನ ಪಡೆಯೋದು ಹೇಗೆ, ಯಾವ ಸೇಲ್ಸ್ ಯಾವಾಗ ಪ್ರಾರಂಭವಾಗುತ್ತವೆ ಎಂಬ ಎಲ್ಲಾ ಡೀಟೇಲ್ಸ್ ನಿಮ್ಗೆ ಈ ಗ್ರೂಪ್ ಅಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಫ್ಲಾಶ್ ಸೇಲ್ಸ್, ಲಿಮಿಟೆಡ್ ಟೈಮ್ ಆಫರ್ಸ್ ಗಳಿಗೆ ಸಂಬಂಧಿಸಿದ ರಿಯಲ್ ಟೈಮ್ ಅಲರ್ಟ್ಸ್ ಪಡೆದು ಬಹಳಷ್ಟು ದುಡ್ಡನ್ನ ಸೇವ್ ಮಾಡಬಹುದು. ಸೂಪರ್ ಆಗಿದೆ ಅಲ್ವಾ? ಹಾಗಾದ್ರೆ ಲೇಟ್ ಯಾಕೆ? ತಕ್ಷಣವೇ ಡಿಸ್ಕ್ರಿಪ್ಷನ್ ಅಂಡ್ ಪಿನ್ ಕಮೆಂಟ್ ನಲ್ಲಿ ಕೊಟ್ಟಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡುವ ಮೂಲಕ ಅಥವಾ ಟೆಲಿಗ್ರಾಮ್ ನಲ್ಲಿ ಶಾಪ್ ಮೈ ಡೀಲ್ಸ್ ಎಂದು ಸರ್ಚ್ ಮಾಡುವ ಮೂಲಕ ಶಾಪ್ ಮೈ ಡೀಲ್ಸ್ ಗ್ರೂಪ್ ಗೆ ಜಾಯ್ನ್ ಆಗಿ. ಒಂದು ವೇಳೆ ಟೆಲಿಗ್ರಾಮ್ ಇಲ್ಲದೆ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ವಾಟ್ಸ್ಆಪ್ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಶಾಪ್ ಮೈ ಡೀಲ್ಸ್ ವಾಟ್ಸ್ಆಪ್ ಗ್ರೂಪ್ ಅನ್ನ ಫಾಲೋ ಮಾಡಿ. ಇದರಲ್ಲೂ ಕೂಡ ಸೇಮ್ ಡೀಲ್ಸ್ ಗಳನ್ನ ಪೋಸ್ಟ್ ಮಾಡಲಾಗುತ್ತೆ. ಅಂಡ್ ಈಗ ಮೇನ್ ಟಾಪಿಕ್ ಗೆ ಬರೋಣ. ಕರ್ನಾಟಕವನ್ನ 1973ಕ್ಕೂ ಮುಂಚೆ ಮೈಸೂರು ರಾಜ್ಯ ಎಂದು ಕರೀತಾ ಇದ್ರು. ಈ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಬರುವುದರ ಹಿಂದೆ ಕೂಡ ಬಹಳಷ್ಟು ಕಥೆಗಳಿವೆ. ಕರ್ನಾಟಕ ಎಂಬುದು ಕನ್ನಡ ಪದಗಳಾಗಿರುವ ಕರು ಮತ್ತು ನಾಡು ಎಂಬ ಪದಗಳಿಂದ ಹುಟ್ಟಿರುವ ಹಾಗೆ ಹೇಳಲಾಗುತ್ತೆ. ಕರು ಅಂದ್ರೆ ಅರ್ಥ ಎತ್ತರವಾದ ನಾಡು ಎಂದರ್ಥ, ಅಂದ್ರೆ ಎತ್ತರವಾದ ಭೂಮಿ ಎಂದರ್ಥ. ಕರ್ನಾಟಕ ಎಂಬ ಪದ ಕರಿನಾಡು ಎಂಬ ಹೆಸರಿನಿಂದ ಬಂದಿದೆ ಎಂದು ಕೂಡ ಹೇಳ್ತಿರ್ತಾರೆ. ಕರಿನಾಡು ಅಂದ್ರೆ ಕಪ್ಪಾದ ಭೂಮಿ ಎಂದರ್ಥ. ಅಷ್ಟೇ ಅಲ್ಲ, ಪುರಾತನ ಕಾಲದಲ್ಲಿ ಕರ್ನಾಟಕ ರಾಜ್ಯವನ್ನ ಕರುನಾಡು ಅಥವಾ ಕುಂತಲ ರಾಜ್ಯವೆಂದು ಈ ರೀತಿ ವಿವಿಧ ಹೆಸರುಗಳಲ್ಲಿ ಕರೀತಾ ಇದ್ರು. ನಂತರ ಬ್ರಿಟಿಷರಿಗೆ ಕರ್ನಾಟಕ ಎಂಬ ಹೆಸರು ಸರಿಯಾಗಿ ಹೇಳೋಕೆ ಬರ್ದೆ ಕರ್ನಾಟಿಕ್ ಎಂದು ಕರೀತಾ ಇದ್ರು. ಇನ್ನು ಕೆಲವು ಜನರ ಕಥೆಗಳ ಪ್ರಕಾರ ಕಲ್ಕಿ ನಾಟಕ ಎಂಬ ಹೆಸರಿನಿಂದ ಕರ್ನಾಟಕ ಎಂಬ ಹೆಸರು ಬಂದಿದೆ ಎಂದು ಹೇಳ್ತಾ ಇರ್ತಾರೆ. ಇನ್ನು ಕೆಲವು ಜನರ ಕಥೆಗಳ ಪ್ರಕಾರ ಈ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರನ್ನ ಚಾಲುಕ್ಯರ ಸೈನ್ಯದ ಹೆಸರಾಗಿರುವ ಕರ್ನಾಟ ಬಲ ಎಂಬ ಹೆಸರಿನಿಂದ ಪಡೆಯಲಾಗಿದೆ ಎಂದು ಹೇಳ್ತಿರ್ತಾರೆ. ಹಾಗಾದ್ರೆ ಕರ್ನಾಟಕಕ್ಕೆ ಈ ಹೆಸರು ಹೇಗೆ ಬಂತು ಅನ್ನೋದರ ಬಗ್ಗೆ ಇನ್ನೂ ನಿಮಗೆ ಯಾವ್ದಾದ್ರು ಸ್ಟೋರಿ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಆಂಧ್ರ ಪ್ರದೇಶ್ ಪ್ರಸ್ತುತ ತೆಲಂಗಾಣ ರಾಜ್ಯ ಇದರಿಂದ ಬೇರೆಯಾಗಿದ್ರೂ ಕೂಡ ಒಂದು ಸಮಯದಲ್ಲಿ ಇವೆರಡೂ ಕೂಡ ಒಂದೇ ರಾಜ್ಯಗಳಾಗಿದ್ವು. ಈ ರಾಜ್ಯಕ್ಕೆ ಈ ಹೆಸರು ಬರೋಕೆ ಬಹಳಷ್ಟು ಕಾರಣಗಳಿವೆ. ಅವುಗಳಲ್ಲಿ ಒಂದೊಂದು ಕಾರಣವನ್ನ ಒಬ್ಬೊಬ್ರು ನಂಬ್ತಿದ್ದಾರೆ. ಅವುಗಳನ್ನ ಈಗ ತಿಳಿದುಕೊಳ್ಳೋಣ. ಆಂಧ್ರ ಎಂಬುದು ಒಂದು ಸಂಸ್ಕೃತ ಪದದಿಂದ ಉದ್ಭವಿಸಿದೆ. ಆಂಧ್ರ ಅಂದ್ರೆ ಅರ್ಥ ದಕ್ಷಿಣ ಎಂದರ್ಥ. ಭಾರತಕ್ಕೆ ಈ ಪ್ರಾಂತ್ಯ ದಕ್ಷಿಣದಲ್ಲಿ ಇರೋದ್ರಿಂದ ಈ ಪ್ರಾಂತ್ಯವನ್ನ ಆಂಧ್ರ ಎಂದು ಕರೆಯೋಕೆ ಶುರು ಮಾಡಿದ್ದಾರೆ ಎಂದು ಹೇಳ್ತಿದ್ದಾರೆ. ಐತಿರಾಯ ಬ್ರಾಹ್ಮಣದಲ್ಲಿ ಆಂಧ್ರ ಎಂಬುದು ಒಂದು ಬುಡಕಟ್ಟು ಜನಾಂಗವಾಗಿ ಕಾಣಿಸಿದ್ದಾರೆ ಎಂದು ಕೆಲವು ಜನರು ಹೇಳಿದ್ರೆ, ಋಗ್ವೇದದಲ್ಲಿ ವಿಶ್ವಾಮಿತ್ರರು ತನ್ನ 50 ಜನ ಮಕ್ಕಳನ್ನ ಆಂಧ್ರ, ಶಬರ, ಪುಲಿಂದ, ಪುಂಡ್ರ ಮತ್ತು ಮುತಿಬಾ ಎಂಬ ಬುಡಕಟ್ಟು ಜನಾಂಗದ ಜೊತೆ ಬದುಕಿ ಎಂದು ಬಹಿಷ್ಕರಿಸಿರುವ ಹಾಗೆ ಈ ವೇದದಲ್ಲಿದೆ ಎಂದು ಇನ್ನೂ ಕೆಲವು ಜನರು ಹೇಳ್ತಿದ್ದಾರೆ. ಸೊ ಇವುಗಳ ಆಧಾರದ ಮೇಲೆ ಆಂಧ್ರ ಎಂಬುದು ಒಂದು ಬುಡಕಟ್ಟು ಜನಾಂಗದಿಂದ ಬಂದಿದೆ ಎಂದು ಕೆಲವು ಜನರು ಹೇಳ್ತಿದ್ದಾರೆ. ಅಂಡ್ ಬೌದ್ಧ ಸಾಹಿತ್ಯದ ಪ್ರಕಾರ ನೋಡಿದ್ರೆ ಈ ಪ್ರಾಂತ್ಯವನ್ನ ಆಂಧ್ರ ರಥ ಎಂದು ಕರೀತಾ ಇದ್ರು. ಇನ್ನೂ ಕೆಲವು ಜನರು ಹೇಳ್ತಾ ಇರೋದೇನಂದ್ರೆ ಆಂಧ್ರ ಎಂಬ ಪದ ಒಂದು ಬುಡಕಟ್ಟು ಜನಾಂಗದಿಂದ ಬಂದಿಲ್ಲ ಎಂದು ಮಧ್ಯ ಭಾರತದಲ್ಲಿ ಆಳಿರುವ ಒಬ್ಬ ಶಕ್ತಿಯುತವಾದ ರಾಜವಂಶ ರಾಜಕುಮಾರರ ವಾರಸುದಾರರನ್ನ ಸೂಚಿಸುತ್ತಾ ಬಂದಿದೆ ಎಂದು ಹೇಳ್ತಿದ್ದಾರೆ. ಇನ್ನು ಕೆಲವು ಜನರ ಅಭಿಪ್ರಾಯಗಳ ಪ್ರಕಾರ ಈ ರಾಜ್ಯವನ್ನ ಒಂದು ಸಮಯದಲ್ಲಿ ಅಂಧಕಾಸುರ ಆಳಿದ್ದಾನೆ ಎಂದು ಆತನ ಹೆಸರಿನ ಮೇಲೆಯೇ ಮೊದಲು ಅಂಧಕಾರತ ಎಂದು ನಂತರ ಆಂಧ್ರ ರಾಜ್ಯವಾಗಿ ಕರೆಯಲು ಶುರು ಮಾಡಿದ್ದಾರೆ ಎಂದು ಹೇಳ್ತಿದ್ದಾರೆ. ಈ ರೀತಿ ಆಂಧ್ರ ಪ್ರದೇಶದ ಹೆಸರಿನ ಹಿಂದೆ ವಿವಿಧ ರೀತಿಯ ಕಥೆಗಳಿವೆ. ತೆಲಂಗಾಣ 2014 ಜೂನ್ 2ರಂದು ಆಂಧ್ರ ಪ್ರದೇಶದ ಭಾಗವಾಗಿರುವ ತೆಲಂಗಾಣ ಬೇರೆಯಾಗಿ ಒಂದು ಹೊಸ ರಾಜ್ಯವಾಗಿ ಬದಲಾಗಿದೆ. ಈ ರಾಜ್ಯಕ್ಕೆ ತೆಲಂಗಾಣ ಎಂಬ ಹೆಸರು ಆಂಧ್ರ ಪ್ರದೇಶದ ಪ್ರಾಚೀನ ಹೆಸರಾಗಿರುವ ತ್ರಿಲಿಂಗ ದೇಶ ಎಂಬ ಪದದಿಂದ ಹುಟ್ಟಿದೆ ಎಂದು ನಂಬ್ತಿದ್ದಾರೆ. ಏಕೆಂದ್ರೆ ಈ ಪ್ರಾಂತ್ಯ ಶ್ರೀಶೈಲ, ಕಾಳೇಶ್ವರ ಮತ್ತು ದಾಕ್ಷಾರಾಮ ಎಂಬ ಈ 3 ಶಿವಾಲಯಗಳನ್ನ ಹೊಂದಿದೆ. ಅದಕ್ಕಾಗಿಯೇ ಈ ಪ್ರಾಂತ್ಯಕ್ಕೆ ತ್ರಿಲಿಂಗ ದೇಶ ಎಂಬ ಹೆಸರು ಬಂದಿದೆ ಎಂದು ಈ ಹೆಸರಿನಿಂದಲೇ ತೆಲಂಗಾಣ ಎಂಬ ಹೆಸರು ಹುಟ್ಟಿರುವ ಹಾಗೆ ಹೇಳ್ತಿದ್ದಾರೆ. ಗೋವಾ ಈ ರಾಜ್ಯಕ್ಕೆ ಗೋವಾ ಎಂಬ ಹೆಸರು ಬರೋಕೆ ಬಹಳಷ್ಟು ಕಥೆಗಳಿವೆ. ಆದ್ರೆ ಸ್ಪಷ್ಟವಾಗಿರುವ ಕಥೆ ಯಾವುದೂ ಇಲ್ಲ. ನಮಗೆ ಸ್ವತಂತ್ರ ಬರೋಕು ಮುಂಚೆ ಗೋವಾ ರಾಜ್ಯವನ್ನು ಪೋರ್ಚುಗೀಸರು ಬಹಳಷ್ಟು ವರ್ಷಗಳವರೆಗೆ ಆಳಿದ್ದಾರೆ ಎಂದು ಇವರಿಂದಲೇ ಈ ಗೋವಾ ಎಂಬ ಹೆಸರು ಬಂದಿದೆ ಎಂದು ಈ ಪದ ಯುರೋಪ್ ಅಥವಾ ಗ್ರೀಸ್ ಭಾಷೆಯಿಂದ ಬಂದಿರುವ ಹಾಗೆ ಹೇಳ್ತಾರೆ. ಇನ್ನು ಕೆಲವು ಜನರು ಗೋವಾ ಎಂಬ ಪದ ಗೋವನ್ ಎಂಬ ಪದದಿಂದ ಬಂದಿದೆ ಎಂದು ಇದರ ಅರ್ಥ ಉದ್ದವಾದ ಹುಲ್ಲು ಎಂದು ಹೇಳ್ತಿದ್ದಾರೆ. ಬಟ್ ಇನ್ನು ಕೆಲವು ಜನರು ಮಹಾಭಾರತದ ಕಾಲದಲ್ಲಿ ಈ ಪ್ರಾಂತ್ಯ ಗೋವುಗಳಿಗೆ ಪ್ರಸಿದ್ಧಿಯಾಗಿತ್ತು ಎಂದು ಅದಕ್ಕಾಗಿಯೇ ಈ ಪ್ರಾಂತ್ಯವನ್ನ ಗೋವಾ ರಾಷ್ಟ್ರ, ಗೋಮಾಂಚಲ, ಗೋಪಕ ಪಟ್ಟಣ, ಗೋಪಕಪುರಿ, ಗೋವಾಪುರಿ, ಸಿಂಧಾಬೂರ್ ಮತ್ತು ಗೋಮಂತಕ್ ಈ ರೀತಿ ಅನೇಕ ಹೆಸರುಗಳಿಂದ ಕರೀತಾ ಕೊನೆಗೆ ಗೋವಾ ಎಂಬ ಹೆಸರು ಫಿಕ್ಸ್ ಆಗಿದೆ ಎಂದು ಹೇಳ್ತಾ ಇರ್ತಾರೆ. ಪುರಾಣಗಳ ಪ್ರಕಾರ ಗೋವಾ ಅಂದ್ರೆ ಗೋವುಗಳ ಪ್ರದೇಶ ಎಂದರ್ಥ.
ಮಹಾರಾಷ್ಟ್ರ ಎಂಬ ಈ ಹೆಸರಿನ ಹಿಂದೆ ಬಹಳಷ್ಟು ಕಥೆಗಳಿವೆ. ಮಹಾರಾಷ್ಟ್ರ ಎಂಬುದು ಒಂದು ಸಂಸ್ಕೃತ ಪದವೆಂದು. ಮಹಾ ಅಂದ್ರೆ ಶ್ರೇಷ್ಠ ರಾಷ್ಟ್ರ ಅಂದ್ರೆ ಶ್ರೇಷ್ಠ ದೇಶ ಎಂದರ್ಥ. ಒಂದು ಸಮಯದಲ್ಲಿ ಭಾರತದಲ್ಲಿ ಈ ರಾಜ್ಯ ಅತ್ಯುತ್ತಮ ರಾಜ್ಯವಾಗಿರುವುದರಿಂದ ಈ ರಾಜ್ಯಕ್ಕೆ ಮಹಾರಾಷ್ಟ್ರ ಎಂಬ ಹೆಸರನ್ನ ಇಡಲಾಗಿದೆ. ಇನ್ನು ಕೆಲವು ಜನರು 7ನೇ ಶತಮಾನದಲ್ಲಿ ಭಾರತ ದೇಶವನ್ನ ನೋಡೋಕೆ ಬಂದಿರುವ ಒಬ್ಬ ಚೀನಾ ಯಾತ್ರಿಕ ಜುವಾನ್ಜಾಂಗ್ ಈ ಪ್ರಾಂತ್ಯವನ್ನ ನೋಡಿ ರಾಷ್ಟ್ರಕಾಸ್ ಅಂದ್ರೆ ಶ್ರೇಷ್ಠ ಡೆಕ್ಕನ್ ಪ್ರಾಂತ್ಯ ಎಂಬಂತೆ ತಮ್ಮ ಪುಸ್ತಕದಲ್ಲಿ ಮೆನ್ಷನ್ ಮಾಡೋದ್ರಿಂದ ಈ ಪ್ರಾಂತ್ಯಕ್ಕೆ ಮಹಾರಾಷ್ಟ್ರ ಎಂಬ ಹೆಸರು ಬಂದಿದೆ ಎಂದು ಹೇಳ್ತಾ ಇರ್ತಾರೆ. ಒಡಿಶಾ 2011ಕ್ಕೂ ಮುಂಚೆ ಈ ಒಡಿಶಾ ರಾಜ್ಯವನ್ನ ಒರಿಸ್ಸಾ ಎಂದು ಕೂಡ ಕರೀತಾ ಇದ್ರು. ಆದ್ರೆ 2009ರಲ್ಲಿ ಈ ರಾಜ್ಯದ ಒಂದು ಪೊಲಿಟಿಕಲ್ ಪಾರ್ಟಿ ಆಗಿರುವ ಬಿಜೆಪಿ ಪಾರ್ಟಿಯಿಂದ ಬೇರ್ಪಟ್ಟು ಸ್ವತಂತ್ರವಾಗಿ ಎಲೆಕ್ಷನ್ ನಲ್ಲಿ ಪಾಲ್ಗೊಳ್ಳುತ್ತೆ. ಇದರಿಂದ ಅತ್ಯಧಿಕ ಮೆಜಾರಿಟಿಯಿಂದ ಗೆಲ್ಲುತ್ತೆ. ಈ ಒರಿಸ್ಸಾ ರಾಜ್ಯದ ಅಧಿಕಾರಿಕ ಭಾಷೆ ಒಡಿಯಾ. ಸೊ ಯಾವಾಗ ಈ ಬಿಜೆಡಿ ಪಾರ್ಟಿ ಅಧಿಕಾರಕ್ಕೆ ಬರುತ್ತೋ ಇವರ ರಾಜ್ಯ ಭಾಷೆಯಾಗಿರುವ ಒಡಿಯಾದಲ್ಲಿ ಇವರ ರಾಜ್ಯದ ಹೆಸರು ಹೆಚ್ಚಾಗಿ ಕೇಳಿ ಬರಬೇಕು ಎಂಬ ಉದ್ದೇಶದಿಂದ ಅಧಿಕಾರಿಕವಾಗಿ ಒರಿಸ್ಸಾದಿಂದ ಒಡಿಸ್ಸಾ ಎಂಬ ಹೆಸರಿಗೆ ಆ ರಾಜ್ಯದ ಹೆಸರನ್ನ 2011ರಲ್ಲಿ ಬದಲಾಯಿಸಿದ್ದಾರೆ. ಇನ್ನು ಈ ಒಡಿಶಾ ಎಂಬ ಹೆಸರು ಒಡ್ರ ಬಿಷಾಯ ಅಥವಾ ಒಡ್ರ ದೇಶ ಎಂಬ ಪುರಾತನ ಪದಗಳಿಂದ ಬಂದಿದೆ ಎಂದು ಹೇಳ್ತಾ ಇರ್ತಾರೆ. ಈ ಒಡಿಶಾ ರಾಜ್ಯವನ್ನ ಒಂದು ಸಮಯದಲ್ಲಿ ಅಂದ್ರೆ ಪೂರ್ವ ಕಾಲದಲ್ಲಿ ಕಳಿಂಗ, ಉತ್ಕಲ್ ಮತ್ತು ಒಡ್ರ ದೇಶ ಎಂದು ಕೂಡ ಕರೀತಾ ಇದ್ರು. ಛತ್ತೀಸ್ಗರ್ ಎಂಬುದು 2 ಹಿಂದಿ ಪದಗಳಿಂದ ಸೃಷ್ಟಿಯಾಗಿರುವ ಪದ. ಅವೇ ಛತ್ತೀಸ್ ಮತ್ತು ಗರ್. ಛತ್ತೀಸ್ ಅಂದ್ರೆ 36, ಗರ್ ಅಂದ್ರೆ ಕೋಟೆ ಎಂದರ್ಥ. ಅಂದ್ರೆ 36 ಕೋಟೆಗಳು ಎಂದರ್ಥ. ಈ ರಾಜ್ಯದಲ್ಲಿ ಟೋಟಲ್ 36 ದೊಡ್ಡ ಕೋಟೆಗಳಿರೋದ್ರಿಂದ ಈ ರಾಜ್ಯಕ್ಕೆ ಛತ್ತೀಸ್ಗರ್ ಎಂಬ ಹೆಸರು ಬಂದಿದೆ. ಈ ರಾಜ್ಯದ ಹೆಸರಿನ ಹಿಂದೆ ಇನ್ನೊಂದು ಕತೆ ಕೂಡ ಇದೆ. ಈ ಪ್ರಾಂತ್ಯವನ್ನ ಅನೇಕ ರಾಜವಂಶರು ಆಳಿದ್ರೂ ಕೂಡ ಜಾಸ್ತಿ ಕಾಲದವರೆಗೆ ಆಳಿದ್ದು ಮಾತ್ರ ಕಲ್ಚೂರಿ ರಾಜವಂಶ. ಈ ಕಲ್ಚೂರಿ ರಾಜರನ್ನು ಚೆಡೀಸ್ ಎಂದು ಕೂಡ ಕರೀತಾರೆ. ಸೊ ಇವರು ಆಳಿರುವ ಈ ಪ್ರಾಂತ್ಯವನ್ನ ಛತ್ತೀಸ್ಗಢ ಎಂದು ಸ್ಟಾರ್ಟಿಂಗ್ ಅಲ್ಲಿ ಕರೆದ್ರೂ ಕೂಡ ನಿಧಾನವಾಗಿ ಅದು ಛತ್ತೀಸ್ಗಢ ಆಗಿ ಬದಲಾಗಿದೆ ಎಂದು ಕೆಲವು ಜನರು ಹೇಳ್ತಾ ಇರ್ತಾರೆ. ಗುಜರಾತ್ ಮಹಾಭಾರತದ ಕಾಲದಲ್ಲಿ ಈ ಗುಜರಾತ್ ಪ್ರಾಂತ್ಯವನ್ನ ಅನರ್ಚಂಟ್ ಎಂದು ಕರೀತಾ ಇದ್ರು. ಅಂದ್ರೆ ಪಶ್ಚಿಮ ಭೂಮಿ ಎಂದರ್ಥ. ನಂತರ ಈ ಪ್ರಾಂತ್ಯವನ್ನ 6ನೇ ಶತಮಾನದವರೆಗೆ ಸೂರತ್, ಸೌರಾಷ್ಟ್ರ ಮತ್ತು ಕತಿಯಾವಾಡ್ ಎಂಬ ಹೆಸರುಗಳಿಂದ ಕರೀತಾರೆ. ನಂತರ 6ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಈ ಪ್ರಾಂತ್ಯವನ್ನ ಗುರ್ಜರ್ ಎಂಬ ರಾಜವಂಶ ಆಳ್ತಾ ಬರುತ್ತೆ. ಇದೇ ಕಾರಣದಿಂದ ಆ ಭೂಮಿಯನ್ನ ಇವರ ಹೆಸರಿನ ಮೇಲೆಯೇ ಗುರ್ಜರ್ ಭೂಮಿ ಎಂದು, ನಂತರ ಗುರ್ಜರ್ ಪ್ರದೇಶ ಎಂದು ಬದಲಾಗಿ ನಂತರ ನಿಧಾನವಾಗಿ ಗುಜರಾತ್ ಎಂಬ ಹೆಸರಿಗೆ ಬದಲಾಗಿದೆ. ಮಧ್ಯಪ್ರದೇಶ್ ರಾಜ್ಯ ಎಂಬುದು ನಮ್ಮ ದೇಶದ ಮಧ್ಯದಲ್ಲಿರೋದ್ರಿಂದ ಈ ಪ್ರಾಂತ್ಯಕ್ಕೆ ಮಧ್ಯಪ್ರದೇಶ ಎಂಬ ಹೆಸರು ಬಂದಿದೆ. 1956ಕ್ಕೂ ಮುಂಚೆ ಈ ಪ್ರಾಂತ್ಯವನ್ನ ಮಧ್ಯ ಭಾರತ್ ಎಂದು ಕೂಡ ಕರೀತಾ ಇದ್ರು. ನಂತರ 1956 ನವೆಂಬರ್ 1ರಿಂದ ಈ ರಾಜ್ಯದ ಹೆಸರನ್ನ ಮಧ್ಯ ಭಾರತದಿಂದ ಮಧ್ಯಪ್ರದೇಶ ಆಗಿ ಬದಲಾಯಿಸಿದ್ದಾರೆ. ಅಷ್ಟೇ ಅಲ್ಲ, ಈ ರೀತಿ ಹೆಸರುಗಳನ್ನ ಬದಲಾಯಿಸೋಕು ಮುಂಚೆ ವಿಂಧ್ಯ ಪ್ರದೇಶ್ ಮತ್ತು ಭೋಪಾಲ್ ರಾಜ್ಯಗಳನ್ನು ಕೂಡ ಇದರಲ್ಲಿ ಸೇರಿಸಲಾಗಿದೆ. ಸೊ ಇದು ಫ್ರೆಂಡ್ಸ್, ವಿಡಿಯೋ ಲೆಂತ್ ಹೆಚ್ಚಾಗುತ್ತೆ ಎಂಬ ಕಾರಣಕ್ಕೆ ಈ ವಿಡಿಯೋವನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಅಂಡ್ ಇನ್ನುಳಿದ ರಾಜ್ಯಗಳ ಹೆಸರುಗಳ ಅರ್ಥವನ್ನ ಮತ್ತು ಅವುಗಳ ಹಿಂದೆ ಇರುವ ಸ್ಟೋರಿಗಳನ್ನ ಪಾರ್ಟ್ 2 ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ತಕ್ಷಣವೇ ಡಿಸ್ಕ್ರಿಪ್ಷನ್ ಅಂಡ್ ಪಿನ್ ಕಮೆಂಟ್ ನಲ್ಲಿ ಕೊಟ್ಟಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡುವ ಮೂಲಕ ಶಾಪ್ ಮೈ ಡೀಲ್ಸ್ ಗ್ರೂಪ್ ಗೆ ಜಾಯ್ನ್ ಆಗಿ. ಸೊ ಇಲ್ಲಿಯವರೆಗೆ ನಿಮಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು so much guys.